ಪ್ರಯತ್ನ ಮಾಡ್ತಾಯಿದ್ದಾರೆ ಮತ್ತು ತಮ್ಮವ್ರು ಹೆಚ್ಚು ಮಾಡ್ಕೋಬೇಕು ಅಂತೇಳಿ. ಯಾಕಂದರೆ ಕಾಂಗ್ರೆಸ್ ಹೇಳಿ ಕಳ್ಕೊಂಡದಪ್ಪ ತನ್ನ ಸ್ಥಾನಗಳನ್ನ ಅಂದರೆ ಈ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಅಲ್ಲೇ ಸಿಗುವ ಮರಗಳು ಭಾಳಷ್ಟು ಇದ್ವು. ಅಲ್ಲೇ ಅವುಗಳ ಮೂಲಕ ಅದನ್ನು ಗೆಲ್ಕೊಂಡು ಬರಬೇಕು ಅನ್ನೋ ಮೂಲಕ ನಮ್ಮ ಹಿಡಿದು ಸಾಧಿಸ್ಬೇಕು ಅನ್ನೋ ಮೂಲಕ ನಮ್ಮ BJP ಲೀಡರ್ ಅವರು ಏನೋ ಪ್ರಯತ್ನ ನಡೆಸಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಅದೇ ಕಾಲಕ್ಕೆ ನಿಮ್ಗೆ ಹೇಳಿದಂಗೆ ಪ್ರಕಾಶ್ ಕಿಶೋರ್ ಇವರು ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಪ್ರಕಾಶ್ ಕಿಶೋರ್ನ ಬಗ್ಗೆ. ಕಿಶೋರ್ ಅವರು ಈಗಾಗಲೇ ಅನೇಕ ರಾಷ್ಟ್ರೀಯ ಪಕ್ಷಗಳಿಗೆ ಸಲಹೆ ಸೂಚನೆ ಕೊಟ್ಟಂಥವ್ರು, ಆಯ್ಕೆಯಲ್ಲೇ ಶಪಥಿಸಿದಂಥವರು. ಈಗ ತಮ್ಮದು ಸ್ವಂತ ಪಕ್ಷ ಇಟ್ಕೊಂಡು ಹೋರಾಟಗಳಿದ್ದಾರೆ. ಅವರು ಸಹಿತ ಬಿಹಾರದಲ್ಲಿ ಭಾಳ ಪ್ರಬಲರಾಗಿ ಕಾಣ್ತಾ ಇದ್ದಾರೆ. ಅವ್ರು ಹೇಳೋ ಮಾತಿಗೆ ಭಾಳಷ್ಟು ಬೆಲೆ ಅದ. ಅದಕ್ಕಾಗಿ ಅವರು ಸಹಿತ ಒಂದು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟ ಈ ಒಂದು ಪ್ರೈವೇಟೈಸೇಷನ್ ಮಾಡುವಂಥ ಸರ್ಕಾರಗಳು ಬೇಡ ಬರೋವಂಥ ವಿಚಾರಕ್ಕೆ ಬಂದಿದ್ದಾರೆ ಅಂದರೆ ಕೇಳಿ ಬರ್ತಾಯಿದೆ. ಒಟ್ಟಿನಲ್ಲಿ ಈ ಒಂದು ಇಂಡಿಯಾದ ಮಧ್ಯದಲ್ಲಿ ಆಗಲಾರದ ಒಪ್ಪಂದದಿಂದಾಗಿ ಇವತ್ತು NDA ಗೆಲ್ತದನ ಬಿಹಾರದಲ್ಲಿ ಅನ್ನೋಂಥ ಒಂದು ಪ್ರಶ್ನೆ